ಹಾಗೆ ಈ ಬಗ್ಗೆ ಮಾತನಾಡೋದಕ್ಕೆ ಗರ್ಭಕೋಶ ಕೊರಳಿನ ಕ್ಯಾನ್ಸರ್ ತಜ್ಞೆಯಾಗಿರುವಂತಹ ಸರಸ್ವತಿ ರಮೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ಪೂನಂ ಪಾಂಡೆ ಅವರು ಕೇವಲ 32 ವರ್ಷಕ್ಕೆ ನಿಧನರಾಗಿರೋದು ನಿಜಕ್ಕೂ ಕೂಡ ಅಚ್ಚರಿಯನ್ನು ಉಂಟು ಮಾಡುತ್ತೆ. ಜೊತೆಗೆ ಏನು ಕಾರಣಗಳಿರಬಹುದು ಅನ್ನುವಂಥದ್ದು ಒಂದು ಪ್ರಶ್ನೆ ಕೂಡ ಹುಟ್ಟಾಗ್ತದೆ. ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಅಷ್ಟೊಂದು ಡೇಂಜರಸ್ ಅಂತ ತುಂಬ ಜನರಿಗೆ ಗೊತ್ತೇ ಇರೋಲ್ಲ. ಅದರಲ್ಲೂ ಹೆಣ್ಣು ಮಕ್ಕಳು ಪ್ರಮುಖವಾಗಿ ನೋಡೋದಾದ್ರೆ ಮನೆ ಕೆಲಸ, ಆ ಕೆಲಸ, ಹೊರಗಡೆ ಕೆಲಸ ಅಂತಾನೆ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಈ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಅವ್ರಿಗೆ ಯಾವುದೇ ಇನ್ಫಾರ್ಮೇಶನ್ಸ್ ಕೂಡ ಇರೋದಿಲ್ಲ ಅಥವಾ ಲಕ್ಷಣಗಳು ಕಾಣಿಸ್ತಾ ಇದ್ರು ಕೂಡ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಏನ್ ಹೇಳ್ತೀರಿ ಈ ಬಗ್ಗೆ ನೀವು? ಎಷ್ಟು ವಯಸ್ಸು ಅವ್ರಿಗೆ? 32 ಅಂತ ಹೇಳಿ ಈಗ ರಿಪೋರ್ಟ್ಸ್ ಇರೋದು ಮೇಡಮ್. 32. ಮದುವೆ ಆಗಿದ್ದು ಯಾವ ವಯಸ್ಸಿಗೆ? ನಾಟ್ ಎಕ್ಸಾಕ್ಟ್ಲಿ ಮೇಡಮ್. ಐ ಥಿಂಕ್ ನಮಗೆ ಮೀಡಿಯಾ ರಿಪೋರ್ಟ್ಸ್ ಪ್ರಕಾರ ಒಂದು 3-4 ಇಯರ್ಸ್ ಬ್ಯಾಕ್ ಅಷ್ಟೇನೆ. ಅದು ಯಾವ ವಯಸ್ಸಲ್ಲಾದ್ರೂ ಬರ್ಬೋದು. ಆದ್ರೆ ಯೂಶಲಿ ಅದು ಕಾಯಿಲೆ ಶುರುವಾಗಕ್ಕೆ ಒಂದು 10 ವರ್ಷಗಳು ಬೇಕಾಗತ್ತೆ. ಇನ್ಫೆಕ್ಷನ್ ಬಂತು, ಅದು ಪ್ರೀ ಮ್ಯಾಲಿಗ್ನೆಂಟ್ ಸ್ಟೇಜ್ ಅಲ್ಲಿ ಇದ್ದು ಆಮೇಲೆ ಕ್ಯಾನ್ಸರ್ ಬರಕ್ಕೆ ಕೆಲವು ವರ್ಷಗಳಾಗತ್ತೆ. ಇಮ್ಮಿಡಿಯೇಟ್ ಆಗಿ ಬರಲ್ಲ. ಸೊ ಇನ್ಫೆಕ್ಷನ್ಸ್ ಇರೋವಾಗ ಏನಾಗುತ್ತೆ ಅಂದ್ರೆ ಅವರು ಲೈಂಗಿಕ ಸಂಬಂಧ ಮಾಡಿದಾಗ ಸ್ವಲ್ಪ ರಕ್ತ ಕಾಣಿಸ್ಕೊಳ್ಳೋದು ಆಗ್ಬೋದು, ಅಥವಾ ವೈಟ್ ಡಿಸ್ಚಾರ್ಜ್ ಜೊತೆ ಬ್ಲಡ್ ಕಾಣಿಸ್ಕೋಬಹುದು, ಅಥವಾ ಅವ್ರಿಗೆ ಹೆವಿ ಬ್ಲೀಡಿಂಗ್ ಇರ್ಬೋದು, ಹುಣ್ಣಿರುತ್ತೆ ಸರ್ವಿಕ್ಸ್ ಅಲ್ಲಿ. ಸರ್ವೈಕಲ್ ಕ್ಯಾನ್ಸರ್ ಮತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಇಂಡಿಯನ್ ಲೇಡೀಸ್ ಅಲ್ಲಿ ತುಂಬಾ ಕಾಮನ್. ಸರ್ವೈಕಲ್ ಕ್ಯಾನ್ಸರ್ ಒಂದೇ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಇರೋದು ಈಗ ಸದ್ಯಕ್ಕೆ. ಕರೆಕ್ಟ್ ಮೇಡಮ್, ಹೌದು. ಅದು ಇಂಡಿಯಾಗ್ ಬಂದು 15 ವರ್ಷ ಮುಗಿದು 14ನೇ ವರ್ಷ ಆಗ್ತಾ ಇದೆ ಈಗ. ಅದು ಯಾವ ವಯಸ್ಸಲ್ಲಿ ಕೊಡ್ಬೋದಪ್ಪ ಅಂದ್ರೆ 9 ವರ್ಷ ಆಗಿರೋ ಹೆಣ್ಮಕ್ಳೆಲ್ಲ ತಗೋಬೇಕು. ಅಪ್ ಟು 45 ಇಯರ್ಸ್ ಎಲ್ಲ ಲೇಡೀಸ್ ತಗೋಬೇಕಾಗತ್ತೆ. 9ರಿಂದ 14 ವರ್ಷ ಇರೋರಿಗೆ 2 ಡೋಸ್ ಸಾಕಾಗುತ್ತೆ. 14 ವರ್ಷ ದಾಟಿದ್ಮೇಲೆ 3 ಡೋಸ್ ತಗೋಬೇಕಾಗತ್ತೆ. ಓಕೆ ಮೇಡಮ್. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ನಿಜಕ್ಕೂ ಒಂದು ಆಘಾತಕಾರಿ ಸುದ್ದಿ, ಹಾಗೆ ಎಚ್ಚೆತ್ತುಕೊಳ್ಳುವಂತಹ ಒಂದು ಎಚ್ಚರಿಕೆ ಗಂಟೆ ಕೂಡ. ಸರ್ವೈಕಲ್ ಕ್ಯಾನ್ಸರ್ ತುಂಬಾ ಡೇಂಜರಸ್, ಹಾಗಾಗಿ ಎಲ್ಲರೂ ಕೂಡ ಎಚ್ಚರಿಕೆ ಇರುವಂಥದ್ದು ತುಂಬ ಸೂಕ್ತ.